Hello dear students, welcome to Sing Style of Max. So ನಾವು KSET ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ. ಅದರಲ್ಲಿ 15 ಕ್ವೆಶನ್ಸ್ ಮುಗಿಸಿದ್ವಿ. ಹೌದು, 2015 ಪೇಪರ್ 2 ಅಲ್ಲಿ 15 ಕ್ವೆಶನ್ಸ್ ಮುಗಿಸಿದ್ವಿ, ರೈಟ್? ಸೊ ವಾಟ್ ಎವರ್ ದ KSET ವಿಡಿಯೋಸ್ ಆರ್ ಅವೈಲೇಬಲ್, ರೈಟ್? ಅವೆಲ್ಲವೂ ಕೂಡ ಏನು ಡಿಸ್ಕ್ರಿಪ್ಷನ್ ಅಲ್ಲ ಕಾಮೆಂಟ್ ಸೆಕ್ಷನಲ್ಲೇ ನಿಮಗೆ ಒಂದು ಕಾಮೆಂಟ್ನ ಪಿನ್ ಮಾಡಿಬಿಡ್ತೀನಿ. ಅಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಂದು ನಾವು ಇದುವರೆಗೂ ಏನು ಸಾಲ್ವ್ ಮಾಡಿದ್ದೀವಿ ಅವನ್ನೆಲ್ಲ ಕೂಡ ನೋಡ್ಬೋದು. ಓಕೆ, ಆ್ಯಂಡ್ ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ದಿಸ್ ವಿಡಿಯೋ ಈಸ್ ಓನ್ಲಿ ಫಾರ್ ದೋಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ದ ಕಾನ್ಸೆಪ್ಟ್. ಓಕೆ, ಬಿಕಾಸ್ ನಾನು ಇಲ್ಲಿ ಡೆಪ್ತಾಗಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋದಿಲ್ಲ, ರೈಟ್? ನಾನೇನು ಅಸ್ಯೂಮ್ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಆಲ್ರೆಡಿ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಅಸ್ಯೂಮ್ ಮಾಡಿಬಿಟ್ಟು ನಾನು ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ, ಸೊ ದೇರ್ ಫೋರ್ ಇಫ್ ಯು ಹ್ಯಾವ್ ನಾಟ್ ಕಂಪ್ಲೀಟೆಡ್ ದ ಕಾನ್ಸೆಪ್ಟ್, ಪ್ಲೀಸ್ ಡು ನಾಟ್ ವೇಸ್ಟ್ ಯುವರ್ ಟೈಮ್. ಓಕೆ, just close the video, get back to studies. Okay, anyways, so 15 question ಆಗಿದ್ವು, ಹೌದಾ? ಓಕೆ, ಸೊ 16th question ಇಂದ ಇವತ್ತು ಸಾಲ್ವ್ ಮಾಡೋಣ ನಾವು. ಯಾವುದು? 2015 ಪೇಪರ್ 2 ಕ್ವೆಶನ್ ನಂಬರ್ 16. ಸೊ ಅಬ್ಸರ್ವ್ ಮಾಡಿ, 16th ಅಲ್ಲಿ ಏನು ಕೊಟ್ಟಿದ್ದಾರೆ? ಕನ್ಸಿಡರ್ ದ XY ಪ್ಲೇನ್. ವೇಟ್ ಎ ಮಿನಿಟ್. ಎಸ್, ಕನ್ಸಿಡರ್ ದ XY ಪ್ಲೇನ್ R² as a vector space over R, which of the following is not a linear transformation? ಸೊ ಇದು ಡೈರೆಕ್ಟ್ ಗೊತ್ತಿದೆ ತಾನೆ. ಅಂದರೆ ಏನು ಹೇಳಿದ್ದಾರೆ? ಒಂದು ಪ್ಲೇನ್ ಹೇಳಿದ್ದಾರೆ. ಸೊ ಯಾವುದು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆಗೋದಿಲ್ಲ ಈ ಪ್ಲೇನಲ್ಲಿ, ಇಷ್ಟು ಆಪ್ಷನ್ಸಲ್ಲಿ ಯಾವುದು ಆಗಲ್ಲ ಅಂತೇಳಿ. ಸೊ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂದರೆ ಎರಡು ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಬೇಕು. ಯಾವ್ದು ಹೇಳಿ? ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಇಟ್ ಶುಡ್ ಪ್ರಿಸರ್ವ್ ದಿ ವೆಕ್ಟರ್ ಅಡಿಷನ್. ಎಸ್ ಓ ನೋ? ವೆಕ್ಟರ್ ಅಡಿಷನ್ನ ಸ್ಯಾಟಿಸ್ಫೈ ಮಾಡಬೇಕು, ಪ್ಲಸ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಕೂಡ ಆಗಬೇಕು, ರೈಟ್? ಫಾರ್ ಆಲ್ ಯು ಆ್ಯಂಡ್ ವಿ ಆರ್ ವಾಟ್? ವೆಕ್ಟರ್ಸ್ ಬಿಲಾಂಗಿಂಗ್ ಟು ವೆಕ್ಟರ್ ಸ್ಪೇಸ್. ಆಲ್ ರೈಟ್. ಸೊ ಇದರಲ್ಲಿ ಯಾವುದು ಪ್ರಿಸರ್ವ್ ಮಾಡೋದಿಲ್ಲ ಹೇಳಿ? ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಆಪ್ಷನ್ ಡಿ ಇದೆ ನೋಡಿ. ಅಬೌಟ್ ದ ಲೈನ್ y ಈಸ್ ಈಕ್ವಲ್ ಟು 1 ಕೊಟ್ಬಿಟ್ಟಿದ್ದಾರೆ, ಹೌದಲ್ಲ? y ಈಸ್ ಈಕ್ವಲ್ ಟು 1 ಲೈನ್ ಇದೆಯಲ್ಲ. ಸೊ ಇಲ್ಲೇನಾಗುತ್ತೆ ಹೇಳಿ? ದಿಸ್ ವೆಕ್ಟರ್ ಫೇಲ್ಸ್ ಟು ಪ್ರಿಸರ್ವ್ ವಿಚ್ ಪ್ರಾಪರ್ಟಿ? ಆ ವೆಕ್ಟರ್ ಅಡಿಷನ್ನ ಇದು ವಯೋಲೇಟ್ ಮಾಡಿಬಿಡುತ್ತೆ, ಅದನ್ನು ಇದು ಪ್ರಿಸರ್ವ್ ಮಾಡೋದಿಲ್ಲ. ಹಾಗಾಗಿ ಏನಾಗ್ಬಿಡುತ್ತೆ? ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ ಕ್ವೆಶನ್ ನಂಬರ್ 16. ಕಮಿಂಗ್ ಟು ಕ್ವೆಶನ್ ನಂಬರ್ 17, ಲೆಟ್ ವಿ ಬಿ ಎ ವೆಕ್ಟರ್ ಸ್ಪೇಸ್ ಓವರ್ ದ ಫೀಲ್ಡ್ ಸಿ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಂತ ಹೇಳಿದ್ದಾರೆ. ವೆಕ್ಟರ್ ಸ್ಪೇಸ್ ಸೋಲ್ಡ್ ಓವರ್ ಕಾಂಪ್ಲೆಕ್ಸ್ ನಂಬರ್ಸ್. ಡೈರೆಕ್ಟಾಗಿ ಹೇಳ್ಬೋದಲ್ಲ, ಡೈಮೆನ್ಷನ್ ವಿ ಈಸ್ ಇನ್ಫೈನೈಟ್. ಸೊ ದಿಸ್ ಈಸ್ ಆಲ್ಸೋ ಡೈರೆಕ್ಟ್ ಕ್ವಶನ್, ರೈಟ್? ಸೊ ಕಮಿಂಗ್ ಟು ಕ್ವಶನ್ ನಂಬರ್ 18. ಕ್ವಶನ್ ನಂಬರ್ 18 ಏನು ಕೊಟ್ಟಿದ್ದಾರೆ? ರ್ಯಾಂಕ್ ಆಫ್ ದಿ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಈಸ್. ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದ್ರದ್ದು ರ್ಯಾಂಕ್ ಆಫ್ ದಿ ದ್ಯಾಟ್ ಪರ್ಟಿಕ್ಯುಲರ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತ ನಾವು ಕಂಡುಹಿಡಬೇಕು, ಹೌದಾ? ಸೊ 18th ಕ್ವಶನ್ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ F3 ಆಮೇಲೆ ಫೀಲ್ಡ್ ಆಫ್ ರಿಯಲ್ ನಂಬರ್ಸ್. ಓಕೆ, F3 ಅಲ್ಲಿ ಚೆಕ್ ಮಾಡಿ. F3 ಮತ್ತು F2 ಅಲ್ಲಿ 1 2 3 4 5 6 7 8 12, ಹೌದಲ್ಲ? ಸೊ ಇದು F3 ಅಲ್ಲಿ ಅಂದರೆ F3 ಮೀನ್ಸ್ ವಾಟ್? Z3, ಎಸ್ ಆರ್ ನೋ? Z3. ಸೊ ಓವರ್ Z3 ಇದೇನಾಗುತ್ತೆ ಮ್ಯಾಟ್ರಿಕ್ಸು? ಲಾಸ್ಟ್ ರೋ ನೋಡಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. 3 ಅಲ್ಲಿ ಹೋಗುತ್ತೆ ತಾನೆ ಮಾಡ್ಯುಲೋ. ಸೊ ಆಲ್ ಟುಗೆದರ್ ಡೆಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಏನು ಬರ್ತಾ ಇದೆ? 0 ಬರ್ತಾ ಇದೆ, ಹೌದು ತಾನೆ? ಯಾಕಂದರೆ ಒಂದು ಕಂಪ್ಲೀಟ್ ಕಾಲಮ್ ಈಸ್ 0, ದೆನ್ ಹೋಲ್ ಆಫ್ ಇಟ್ ಬಿಕಮ್ಸ್ ದ ಡೆಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಬಿಕಮ್ಸ್ 0. ಸೊ ಏನಾಗುತ್ತೆ? ಒಂದು ಡಿಟರ್ಮಿನೆಂಟ್ 0 ಮೀನ್ಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆದರೆ ರ್ಯಾಂಕ್ ಈಸ್ ವಾಟ್? ಲೆಸ್ ದ್ಯಾನ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್, ದಟ್ ಈಸ್ ಲೆಸ್ ದ್ಯಾನ್ 3. ಬಟ್ ಇಲ್ಲೇನು ಕೊಟ್ಟಿದ್ದಾರೆ? 3 ಕೊಟ್ಬಿಟ್ಟಿದ್ದಾರೆ. ಸೊ ದೇರ್ ಫೋರ್ ಆಪ್ಷನ್ ಎ ಡಿಸ್ಕಾರ್ಡ್. ಓಕೆ, ನೆಕ್ಸ್ಟ್ ಓವರ್ ಫೀಲ್ಡ್ 2 ನೋಡಿ. ಓವರ್ 2 ಏನಂತಾರೆ ಅದನ್ನು? Z2 ಚೆಕ್ ಮಾಡಿ. ಮಾಡ್ಯುಲೋಗೆ ಏನು ಬರುತ್ತೆ? Z2ಗೆ 1 0 3 ಹೋದರೆ ಎಷ್ಟು? 2 4 ಹೋಗುತ್ತೆ, ಡಿವೈಡ್ ಆಗುತ್ತೆ, 1 ಉಳಿಯುತ್ತೆ, ಇಲ್ಲೂ ಹೋಗುತ್ತೆ, 1 ಉಳಿಯುತ್ತೆ, 0 0, ರೈಟ್? ಫೈಂಡ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಫಾರ್ ದಿಸ್ ಒನ್. 1 ಇಂಟು 1 0 0 ಕಂಪ್ಲೀಟ್ 0ನೇ, ಮೈನಸ್ 0 ಇಂಟು ವಾಟ್ ಎವರ್ ಇಟ್ ಇಸ್ ಬಟ್ 0 ಆಗುತ್ತೆ, ಇಂಟು 1 ಇಂಟು -1. ಸೊ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು -1 ನಾಟ್ ಈಕ್ವಲ್ ಟು 0. ಸೊ ನಾನ್ ಸಿಂಗ್ಯುಲರ್ ಅಂದರೆ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಎಷ್ಟಾಗುತ್ತೆ? ಆರ್ಡರ್ ಆಫ್ ಮ್ಯಾಟ್ರಿಕ್ಸಿಗೆ ಈಕ್ವಲ್ ಆಗುತ್ತಾನೆ. ಸೊ ಆದರೆ ಇಲ್ಲೇನು ಕೊಟ್ಟಿದ್ದಾರೆ? ಓವರ್ F2 2 ಕೊಟ್ಬಿಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಆಲ್ಸೋ ಡಿಸ್ಕಾರ್ಡ್. ಡನ್. ಸೊ ನಾರ್ಮಲ್ ಆಗಿ ರ್ಯಾಂಕ್ ಕಂಡುಹಿಡಿದ್ರೆ ಏನು ಸಿಗುತ್ತೆ ನಿಮಗೆ? ನಾರ್ಮಲ್ ಆಗಿ ರಿಯಲ್ ನಂಬರ್ಸ್ ಓವರ್ ರಿಯಲ್ ನಂಬರ್ಸ್ ಅಂದರೆ ನಾರ್ಮಲ್ ಆಗಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿರಿ. ಡೆಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್, ಇಫ್ ದಿಸ್ ಮ್ಯಾಟ್ರಿಕ್ಸ್ ಈಸ್ A, then determinant of this matrix is 1 into
ಕ್ಲೀನಾಗಿ ಅಬ್ಸರ್ವ್ ಮಾಡಿ. 1 ಇಂಟು 12 5 60 ಮೈನಸ್ 6 8 48 ಮೈನಸ್ 2 ಇಂಟು 48 ಮೈನಸ್ 42 ಪ್ಲಸ್ 3 ಇಂಟು 8 4 32 7 5 35 ಈಸ್ ಈಕ್ವಲ್ ಟು ಏನು ಬರುತ್ತೆ, 60ಅಲ್ಲಿ 40 ಹೋದರೆ 12, 2 ಇಂಟು ಇದೇನಾಗುತ್ತೆ 48ಅಲ್ಲಿ ಇದು 6 ಆಗುತ್ತೆ, 6 2 12 ಆಗುತ್ತೆ, ಇನ್ನೇನಾಗುತ್ತೆ 32 ಅಲ್ಲಿ 35 ಮೈನಸ್ 3 3 3 9. So plus 12 minus 10 ಬಿಟ್ಟಾಗೆ 9 minus 9 not equal to 0 means again what, rank of the matrix is 3. Correct? Yes or no? So rank of the matrix is 3 ಎಲ್ಲಿ ಕೊಟ್ಟಿದ್ದಾರೆ ರಿಮೈನಿಂಗ್ ಅಲ್ಲಿ ಓವರ್ ದ ಫೀಲ್ಡ್ ಆಫ್ ರೇಷನಲ್. ಸೊ ಏನಾಗುತ್ತೆ ಡಿ ಆಗುತ್ತೆ. ಯಾಕಂದರೆ ಬಿ ಅಲ್ಲಿ ಏನು ಕೊಟ್ಟಿದ್ದಾರೆ, ಫೀಲ್ಡ್ ಆಫ್ ರಿಯಲ್ ನಂಬರ್ ಕೊಟ್ಟಿದ್ದಾರೆ, ಬಟ್ ರ್ಯಾಂಕ್ 2 ಕೊಟ್ಬಿಟ್ಟಿದ್ದಾರೆ. ಬಟ್ ರ್ಯಾಂಕ್ ಬರೋದೆಷ್ಟು ನಾರ್ಮಲಿ ನಾವು ತೊಗೊಂಡ್ರೆ ಓವರ್ rank is 3. Correct? So therefore option D is the right answer. So coming to question number 19. If T is a singular linear transformation, clean ಆಗಿ observe ಮಾಡಿ. If T is a singular linear transformation of a vector space V over real numbers, then T has no real eigenvalues. ಹಾಗೇನಿಲ್ಲಲ್ಲ, ರಿಯಲ್ ವ್ಯಾಲ್ಯೂಸ್ ಇರಬಹುದು, ಕಂಪ್ಲೀಟ್ ಶೋರ್ ಆಗೋದನ್ನ ಹೇಳೋಕ್ಕಾಗಲ್ಲ. T has no non-zero eigenvectors. That is not possible. Yes or no? So there exist at least one non-zero vector, eigenvector ಅಂತೂ ಸಿಕ್ಕೇ ಸಿಗುತ್ತೆ, ಹೌದಾ? ಸೊ ಐಗನ್ ವ್ಯಾಲ್ಯೂಸ್ ಇದೆ ಅಂದರೆ ಅದ್ರ ಕರೆಸ್ಪಾಂಡಿಂಗ್ ಐಗನ್ ವೆಕ್ಟರ್ ಸಿಗಲೇಬೇಕು. ಸೊ ನೋ ರಿಯಲ್ ಐಗನ್ ವ್ಯಾಲ್ಯೂಸ್ ಅಂದ್ಬಿಟ್ರೆ ನೋ ನಾನ್ ಜೀರೋ ಐಗನ್ ವೆಕ್ಟರ್ಸ್ ಕೂಡ ಬರಿತೀವಿ ನಾವು, ಹೌದಲ್ಲ? ಸೊ ದೇರ್ಫೋರ್ ಇದು ಎರಡು ಕೂಡ ಆಗೋಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಒನ್ ಆದರೂ ಎಕ್ಸಿಸ್ಟ್ ಆಗಬೇಕು. ಓಕೆ, ಸೊ ಟಿ ಹ್ಯಾಸ್ ಅಟ್ ಲೀಸ್ಟ್ ಒನ್ ನಾನ್ ಜೀರೋ ಐಗನ್ ವೆಕ್ಟರ್. ಸೊ ವಾಟ್ ಈಸ್ ದಿ ರೈಟ್ ಆನ್ಸರ್? ಆಪ್ಷನ್ ಸಿ. ಮೀನ್ ವೈಲ್ ಆಪ್ಷನ್ ಡಿ ಕೂಡ ಚಾನ್ಸಸ್ ಇದೆ. ಓಕೆ, ರೈಟ್, ನಾನ್ ಜೀರೋ ಐಗನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ವ್ಯಾಲ್ಯೂ ಕರೆಸ್ಪಾಂಡಿಂಗ್ ತಾನೇ ನಾವು ವೆಕ್ಟರ್ ಹೇಳೋದು. ಸೊ ಡಿ ಕೂಡ ಚಾನ್ಸ್ ಇದೆ, ಆದರೆ ಅವರು ಕೀ ಆನ್ಸರಲ್ಲಿ ನಿಮಗೆ ಆಪ್ಷನ್ ಸಿ ಅಷ್ಟೇ ಕೊಟ್ಟಿದ್ದಾರೆ. ನೋ ಪ್ರಾಬ್ಲಮ್. ಈ ಥರ ಮುಂಚೆ ಮಿಸ್ಟೇಕ್ಸ್ ಆಗ್ತಿದ್ವು, ಈಗಲ್ಲ, ಈಗ ಅಷ್ಟೊಂದೇನು ಇದು ಬರೋದಿಲ್ಲ. ಓಕೆ, ಮಿಸ್ಟೇಕ್ಸ್ ಏನೂ ಆಗಲ್ಲ. ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 20. ಕ್ವೆಶ್ಚನ್ ನಂಬರ್ 20 ಏನು ಕೊಟ್ಟಿದ್ದಾರೆ ನೋಡಿ. ಇಫ್ ಎಕ್ಸ್ ಎನ್ ಈಸ್ ಈಕ್ವಲ್ ಟು 1 + 1/2 ಪ್ಲಸ್ ಸೊ ಆನ್ 1/n, ದೆನ್ ಫಾರ್ ಎನ್ ಗ್ರೇಟರ್ ದೆನ್ 1, ಎನ್ ಗ್ರೇಟರ್ ದೆನ್ 1 ಕೊಟ್ಟಿದ್ದಾರೆ, ಅವ್ರು ತಾನೆ? ಸೊ ಎನ್ ಗ್ರೇಟರ್ ದೆನ್ 1 ಕೊಟ್ಟಿರೋದ್ರಿಂದ ನಾವೇನು ಮಾಡಬಹುದು, ಎನ್ ಈಸ್ ಈಕ್ವಲ್ ಟು 2 ತಗೋಬಹುದಾ? ಎನ್ ಈಸ್ ಈಕ್ವಲ್ ಟು 2 ತಗೊಂಡು ಆಪ್ಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ, ಏನು ಬರುತ್ತೆ ಅಂತ ಚೆಕ್ ಮಾಡಿ. ಎನ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ 4 ಇಂಟು 1 ಅಲ್ಲ, ಎನ್ ಅಂದರೆ ಎಷ್ಟು 2, 2 + 1 ಹೋಲ್ ಪವರ್ 1/n ಲೆಸ್ ದ್ಯಾನ್ ಎನ್ ಅಂದರೆ ಎಷ್ಟು 2 ಪ್ಲಸ್ x2. x2 ಅಂದರೆ ಎಷ್ಟಾಗುತ್ತೆ ಹೇಳಿ? x2 ಈಸ್ ಈಕ್ವಲ್ ಟು ಫಸ್ಟ್ 2 ಎಲಿಮೆಂಟ್ಸ್ ಬರುತ್ತೆ ತಾನೆ. ಸೊ 1 + 1/2 ಎಷ್ಟು 3/2, ರೈಟ್? ಸೊ x2 ಈಸ್ ಈಕ್ವಲ್ ಟು 3/2. ಯು ಕ್ಯಾನ್ ರೈಟ್ ಹಿಯರ್ 3/2. ಕರೆಕ್ಟಾ? ಸೊ ಅಲ್ಲಿಗೆ ಏನು ಬರುತ್ತೆ ಇದು? ಅಬ್ಸರ್ವ್ ಇಟ್. 4 ಇಂಟು 3 ಪವರ್ 1/n, 3 ಪವರ್ 1/n ಲೆಸ್ ದ್ಯಾನ್ 2 2s 4, 4 ಪ್ಲಸ್ ರಿಯಲ್ ಸಿಮ್ ತೊಗೊಳ್ರೆ ಏನಾಗುತ್ತೆ 7/2. ಸ್ಕ್ವೇರಿಂಗ್ ಆನ್ ಬೋತ್, ಎನ್ ಇಸ್ ಈಕ್ವಲ್ ಟು 2 ತೊಗೊಂಡಿದ್ದೀವಲ್ಲ, 2 2. ಓಕೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ವಾಟ್ ಡು ಯು ಗೆಟ್? 4 ಸ್ಕ್ವೇರ್ 16, 3 ಪವರ್ ಆಲ್ರೆಡಿ ಇದೆ, ಸೊ ಇಂಟು 3 ಲೆಸ್ ದ್ಯಾನ್ 7 ಸ್ಕ್ವೇರ್ 49/2 ಸ್ಕ್ವೇರ್ 4 4 1s 4 12 ಪಾಯಿಂಟ್ ಎಷ್ಟಾಗುತ್ತೆ ಇದು? 12.2 ಆಗುತ್ತಾ? 16 3s 48. ಈಸ್ 48 ಲೆಸ್ ದ್ಯಾನ್ 12.2? ನಾಟ್ ಪಾಸಿಬಲ್. ಸೊ ದೇರ್ ಫೋರ್ ಆಪ್ಷನ್ ಎ ಡಿಸ್ಕಾರ್ಡ್ ಮಾಡಿ. ಕಮಿಂಗ್ ಟು ಆಪ್ಷನ್ ಬಿ, ಚೆಕ್ ಮಾಡಿ. ಆಪ್ಷನ್ ಬಿ ಅಲ್ಲಿ ಏನಾಗ್ತಾ ಇದೆ? ಎನ್ ಇಂಟು ಎನ್ ಪ್ಲಸ್ 1, ಎನ್ ಇರೋ ಜಾಗದಾಗೆ 2 ಹಾಕಿದರೆ ಇದೇನು 3 ಪವರ್ 1/n, ಎನ್ ಪ್ಲಸ್ ಎಕ್ಸ್ ಎನ್ ಅಂದರೆ ಈಗ ತಾನೇ ನೋಡೋದಲ್ಲ ಎಷ್ಟು 2 + 3/2 ದಟ್ ಈಸ್ 7/2. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಏನಾಗುತ್ತೆ? ರೂಟು ಸ್ಕ್ವೇರ್ ಇದು ಕ್ಯಾನ್ಸಲ್ ಆಗಿ 2 ಸ್ಕ್ವೇರ್ 4, 4 3s ಎಷ್ಟು ಸಿಗುತ್ತೆ 12 ಲೆಸ್ ದ್ಯಾನ್ 7/2 ಅಂದರೆ 12.2, 12 ಲೆಸ್ ದ್ಯಾನ್ 12.2. ಕರೆಕ್ಟಾ? ಸೊ ದೇರ್ ಫಾರ್ ಆಪ್ಷನ್ ಬಿ ಸ್ಯಾಟಿಸ್ಫೈಸ್. ಸಿಮಿಲರ್ಲಿ ನೀವು ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಚೆಕ್ ಮಾಡ್ಬೋದು. ಆಪ್ಷನ್ ಸಿ ಏನಿದೆ ನೋಡಿ, 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಇಂಟು 3 ಪವರ್ 1/n ಲೆಸ್ ದ್ಯಾನ್ ಎಕ್ಸ್ ಎನ್ ಅಷ್ಟೇ. ಎಕ್ಸ್ ಎನ್ ಅಂದರೆ 3/ಎಕ್ಸ್ ಎನ್ ಮೀನ್ಸ್ x2, ಎನ್ ಇಸ್ ಈಕ್ವಲ್ ಟು 2 ಗೆ ತಾನೆ ನಾವು 3/2 ಅಂದರೆ ಎಷ್ಟು? ಇದು ಸ್ಕ್ವೇರ್ ಮಾಡಿಬಿಟ್ರೆ 4 3s 12, 12 ಲೆಸ್ ದ್ಯಾನ್ ಸ್ಕ್ವೇರ್ ಇಟ್, what are you going to get? 9 divided by 4, nothing but 2.2. So 12 less than 2.2 na? Not possible. Coming to option D, 2 into 3 power 1/2 greater than ಕೊಟ್ಟಿದ್ದಾರೆ. ಸೊ n plus
x2. n plus x2 means 2 plus x2 ಅಂದರೆ ಎಷ್ಟಿತ್ತು 3/2 which is equal to 7/2. So squaring on both sides 2 square ಅಂದರೆ 4, root cancel, greater than 7/2 means 12.2. So 4 3 is 12 is greater than 12.2. Is it possible? No, it is not possible. Therefore option B is the right answer. Okay, so coming to question number 21. Question number 21 ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. Let f of z is equal to z cube minus 1. f of z is equal to z cube minus 1 and let I denote the integral I is equal to f of z divided by z minus 1 where c is the circle. ಇನ್ನೆಲ್ಲ ಕ್ಲಾಸಲ್ಲಿ ಆಲ್ರೆಡಿ ಮಾಡಿದ್ದೀನಿ ಇನ್ ರೈಟ್ ಪ್ರಿವಿಯಸ್ ಪೇಪರ್ ಓನ್ಲಿ ಸೇಮ್ ಕ್ವೆಶ್ಚನ್ ರಿಪೀಟೆಡ್. ಸೊ ವಾಟ್ ಈಸ್ ದಿ ಆನ್ಸರ್ ಫಾರ್ ದಟ್? ಆಲ್ರೆಡಿ ಮಾಡಿದ್ದೀನಿ ಹೌದು ತಾನೆ 0. ಸೊ ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಕನ್ಸಿಡರ್ ದ ಪವರ್ ಸೀರೀಸ್. ಪವರ್ ಸೀರೀಸ್ ಕೊಟ್ಟಿದ್ದಾರೆ ಪಿ ಆಫ್ ಝೆಡ್ ಇಸ್ ಈಕ್ವಲ್ ಟು ಆ್ಯಂಡ್ ಕ್ಯೂ ಆಫ್ ಝೆಡ್ ಆ್ಯಂಡ್ ಲೆಟ್ ಆರ್ ಮತ್ತು ಎಸ್ ಏನು ಇದ್ರದ್ದು ಕರೆಸ್ಪಾಂಡಿಂಗ್ ರೇಡಿಯೈ ಆಫ್ ಕನ್ವರ್ಜೆನ್ಸ್ ಅಂದರೆ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಫಾರ್ ಪಿ ಆಫ್ ಝೆಡ್ ಇಸ್ ಆರ್, ಫಾರ್ ಕ್ಯೂ ಆಫ್ ಝೆಡ್ ಇಸ್ ಎಸ್. ದೆನ್ ಸೊ ರಿಲೇಷನ್ ಇರಬೇಕು ನಾವು, ಹೌದಾ? ಲೆಟ್ ಅಸ್ ಸಾಲ್ವ್ ದಿಸ್. ವಾಟ್ ಈಸ್ ಗಿವನ್? ಕ್ವೆಶ್ಚನ್ ನಂಬರ್ 22. ಪಿ ಆಫ್ ಝೆಡ್ ಏನು ಕೊಟ್ಟಿದ್ದಾರೆ ಹೇಳಿ? 1 plus z ಸ್ಕ್ವೇರ್ ಪ್ಲಸ್ ಸೊ ಒನ್, ನಥಿಂಗ್ ಬಟ್ ಏನು ಕೊಟ್ಟಿದ್ದಾರೆ? ಸಮೇಷನ್ ಆಫ್ z ಪವರ್ n ಅಂತ ಬರ್ಕೋಬೋದಾ? n ರೇಂಜಸ್ ಫ್ರಮ್ 0 ಟು z ಪವರ್ 0 ಹಾಕಿದರೆ 1 ಬರುತ್ತೆ, z ಪವರ್ 1 ಅಂದರೆ z, ಸೊ ಆಗುತ್ತೆ. ಸಿಮಿಲರ್ಲಿ ಕ್ಯೂ ಆಫ್ z ಏನು ಕೊಟ್ಟಿದ್ದಾರೆ? ಕ್ಯೂ ಆಫ್ z ಇಸ್ ಈಕ್ವಲ್ ಟು 1 ಪ್ಲಸ್ 2z ಪ್ಲಸ್ 3z ಸ್ಕ್ವೇರ್ ಪ್ಲಸ್ ಸೊ ಆನ್ ಈಸ್ ಈಕ್ವಲ್ ಟು, ಇದನ್ನು ಹೇಗೆ ಬರೀಬೋದು? ಸಮೇಷನ್ n ಇಂಟು z ಪವರ್ n. n 0 ಹಾಕಿದರೆ 0 ಬರುತ್ತೆ, n 1 ಹಾಕಿದರೆ 1. ಓಕೆ, ಸೊ n ಬರೆಯೋವಾಗಿಲ್ಲ, n ಪ್ಲಸ್ 1 ಬರೀತೀರಾ, ಕರೆಕ್ಟಲ್ಲ? n ಪ್ಲಸ್ 1 ಬರೆದ್ರೆ ಬರುತ್ತೆ, 0 ಪ್ಲಸ್ 1 ಈಸ್ 1, z ಪವರ್ 0 1, ಓಕೆ 1 ಬರುತ್ತೆ. ಸೊ n ಈಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ. ಇದಕ್ಕೆ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಕಂಡುಹಿಡಿಬೇಕು, ಹೌದಲ್ಲ? ಸೊ ಫಸ್ಟ್ ಒನ್ ದಟ್ ಈಸ್ ಪಿ ಆಫ್ ಕ್ಯೂಗೆ ಕಂಡುಹಿಡಿಯೋಣ. n ಈಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ z ಪವರ್ n ಏನಾಗುತ್ತೆ? ಹಿಯರ್ ವಾಟ್ ಈಸ್ an ವ್ಯಾಲ್ಯೂ? an is equal to 1, an whole power 1 by n is equal to 1 power 1 by n which is equal to 1, right? So radius of convergence is nothing but limit n tends to infinity an whole power 1 by n which is equal to 1. 1 by r1 is equal to 1 ಅಂದರೆ just cross multiply, what you are going to get? r1 is equal to 1. Similarly q of ಇಲ್ಲಿ ಪಿ ಆಫ್ ಕ್ಯೂ ಬರೆದ್ಬಿಟ್ನಲ್ರಿ, ಪಿ ಆಫ್ ಝೆಡ್. ಸೊ ಕ್ಯೂ ಆಫ್ ಝೆಡ್. ಸೊ ಇಂಥ ಸಿಲಿ ಮಿಸ್ಟೇಕ್ಸ್ ಇದ್ದರೆ ಯು ಜಸ್ಟ್ ಇಗ್ನೋರ್ ಆರ್ ಯು ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಕ್ಯೂ ಆಫ್ ಝೆಡ್ ಈಸ್ ಈಕ್ವಲ್ ಟು ಸಮೇಷನ್ ಎನ್ ಈಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಏನಿತ್ತು n ಪ್ಲಸ್ 1 z ಪವರ್ n. ಸೊ ಇಲ್ಲಿ ಎ ಎನ್ ಏನಾಗುತ್ತೆ? ಎ ಎನ್ ಆಲ್ರೆಡಿ ತಗೊಂಡಿವ, ಬಿ ಎನ್ ತಗೊಳ್ರಿ. ಬಿ ಎನ್ ಈಸ್ ಈಕ್ವಲ್ ಟು ಎನ್ ಪ್ಲಸ್ 1, ಕರೆಕ್ಟ್? ಸೊ ಈ ಥರ ಬಂದ ತಕ್ಷಣ ಏನು ಮಾಡ್ತೀರಾ? ಬಿ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಬಿ ಎನ್ ಮಾಡಿರಿ. ಬಿ ಎನ್ ಪ್ಲಸ್ 1, ಎನ್ ಇರೋ ಜಾಗದಾಗ n ಪ್ಲಸ್ 1 ಹಾಕಿ, ಇದೊಂದು ಪ್ಲಸ್ 1 ಇದೆ, ಸೊ n ಪ್ಲಸ್ 2 ಆಗುತ್ತೆ. n ಪ್ಲಸ್ 1 ಟೇಕ್ n ಕಾಮನ್, ಸೊ ವಾಟ್ ಯು ಗೋಯಿಂಗ್ ಟು ಗೆಟ್? 2 ಬೈ n ಡಿವೈಡೆಡ್ ಬೈ 1 ಪ್ಲಸ್ 1 ಬೈ n. n ಕಾಮನ್ ತಾನೆ, ಇಲ್ಲೂ ಅಷ್ಟೇ. ಸೊ n ಕ್ಯಾನ್ಸಲ್ ಆಗುತ್ತೆ, ಕರೆಕ್ಟಾ? ನೆಕ್ಸ್ಟ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ದಟ್ ಈಸ್ ನಥಿಂಗ್ ಬಟ್ ಎರಡನೇ ರೇಡಿಯಸ್ಸು, ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಬಿ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಬಿ ಎನ್ ಈಸ್ ಈಕ್ವಲ್ ಟು 1. ಸೊ ಇಂಪ್ಲೈಸ್ r2 ಈಸ್ ಆಲ್ಸೋ ಈಕ್ವಲ್ ಟು 1. ಸೊ ಇದು r1 ಅಂದರೆ ಇಲ್ಲೇನು ಕೊಟ್ಟಿದ್ದಾರೆ? ಪಿಗೆ r ಈಸ್ ಈಕ್ವಲ್ ಟು 1, s ಈಸ್ ಈಕ್ವಲ್ ಟು 1. ಸೊ ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್. ಓಕೆ, ಸೊ ಕಮಿಂಗ್ ಟು ಕ್ವಶನ್ ನಂಬರ್ 23 ಕ್ವಶನ್ ಏನಾಗುತ್ತೆ ನೋಡಿ. ಅಬ್ಸರ್ವ್ ಇಟ್. ವಾಟ್ ಈಸ್ ಗಿವನ್ ದಟ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಯು ಆಫ್ ಎಕ್ಸ್ ಕಾಮ ವೈ, ಯು ಪ್ಲಸ್ ಐ ವಿ ಫಾರ್ಮ್ ಕೊಟ್ಟಿದ್ದಾರೆ ಎನಾಲಿಟಿಕ್. ಇಫ್ ಯು ಫಂಕ್ಷನ್ ಕೊಟ್ಟಿದ್ದಾರೆ ದೆನ್ ವಿ ಮಸ್ಟ್ ಬಿ ಅಂತ ಸಿ ಆರ್ ಇಕ್ವೇಷನ್ ತೊಗೊಂಡು ಡೈರೆಕ್ಟ್ ಸ್ಯಾಟಿಸ್ಫೈ ಮಾಡ್ಬೋದು ನೋಡಿ. ಇದನ್ನು ಐ ಥಿಂಕ್ ಪ್ರಿವಿಯಸ್ ಪೇಪರಲ್ಲಿ ಈ ಪ್ಯಾಟರ್ನಿಂದಿತ್ತು, ಇದೇ ಕ್ವಶನ್ ಇರಲಿಲ್ಲ, ರೈಟ್? ಸೊ ಯು ಏನು ಕೊಟ್ಟಿದ್ದಾರೆ? ಇ ಎಕ್ಸ್ ಕಾಸ್ ವೈ. ಯು ಎಕ್ಸ್ ಏನಾಗುತ್ತೆ ಹೇಳಿ? ಇ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇ ಪವರ್ ಎಕ್ಸು, ಕರೆಕ್ಟಾ? ಕಾಸ್ ವೈ ಈಸ್ ಕಾಸ್ ವೈ ಓನ್ಲಿ, ಬಿಕಾಸ್ ವೈ ಟರ್ಮ್ ಕಾನ್ಸ್ಟೆಂಟ್ ಆಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಷ್ಟೇ ಮಾಡ್ತಾರೆ. ಸೊ ಸಿ ಆರ್ ಇಕ್ವೇಷನ್ ಏನು? ಯು ಎಕ್ಸ್ ಈಸ್ ಈಕ್ವಲ್ ಟು ವಿ ವೈ ತಾನೆ. ಈಗ ಆಪ್ಷನ್ಸಲ್ಲಿ ಕೊಟ್ಟಿರೋವೆಲ್ಲವೂ ವಿ ಫಂಕ್ಷನು. ಸೊ ಇವನ್ನೆಲ್ಲವೂ ವಿ ವೈ ಅಂದರೆ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿರಿ, ಯಾವುದು ಈ ಆನ್ಸರ್ ಕೊಡುತ್ತೋ ಅದೇ ನಿಮ್ಮದು ಆನ್ಸರ್ ಆಗುತ್ತೆ. ಲೆಟ್ ಅಸ್ ಚೆಕ್ 1 by 1. ಆಪ್ಷನ್ ಎ ಮಾಡಿ.
ಇ ಪವರ್ ಎಕ್ಸ್ ಇಂಟು ಸೈನ್ ವೈ ಇದೆ, ಹೌದಾ? ಸೊ ಕೀಪ್ ದ ಜೆರಾಕ್ಸ್ ಆಫ್ ದಿ ಕ್ವೆಶನ್ ಪೇಪರ್ ಆಸ್ ಐ ಆಲ್ವೇಸ್ ಮೆನ್ಷನ್, ರೈಟ್? ಸೊ ಇ ಪವರ್ ಎಕ್ಸ್ ಇಂಟು ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕಲ್ಲ, ಇ ಪವರ್ ಎಕ್ಸ್ ಇಂಟು ಸೈನ್ ವೈ ಈಸ್ ಕಾಸ್ ವೈ. ಸೊ ಫಸ್ಟ್ ಅಂತ ಸ್ಯಾಟಿಸ್ಫೈ ಆಯ್ತಲ್ರಿ. ಓಕೆ, ಬಿ ಸಿ ಡಿ ನೀವೇ ಚೆಕ್ ಮಾಡ್ಕೋತೀರಾ, ಇಲ್ಲ ಅಂದರೆ ಐ ಡೂ. ಓಕೆ, ಬಿ ಅಂದರೆ ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ಇ ಪವರ್ ವೈ ಡಿಫ್ರೆನ್ಸಿಯೇಷನ್ ಇ ಪವರ್ ವೈ ಕಾಸ್ ಎಕ್ಸ್ ಕಾನ್ಸ್ಟೆಂಟ್ ನಾಟ್ ಈಕ್ವಲ್ ಟು ದಿಸ್ ಒನ್. ನೆಕ್ಸ್ಟ್ ಸೊ ನಾಟ್ ಪಾಸಿಬಲ್. ಸಿ ಕೂಡ ಅಷ್ಟೇ, ಇ ಪವರ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇದೆ, ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ 0 ಆಗಿಬಿಡುತ್ತೆ, ವೈ ಟರ್ಮ್ಸ್ ಇಲ್ಲ ಅಲ್ಲಿ, ಹೌದಾ? ಡಿ ಏನಾಗುತ್ತೆ, ಇ ಪವರ್ ವೈನೇ ಇರುತ್ತೆ, ಸೈನ್ ಎಕ್ಸ್ ಇರುತ್ತೆ, ವಿಚ್ ಇಸ್ ಅಗೇನ್ ನಾಟ್ ಈಕ್ವಲ್, ನಾಟ್ ಪಾಸಿಬಲ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 24 ಏನು ಕೊಟ್ಟಿದ್ದಾರೆ ನೋಡಿ. ಲೆಟ್ ಎಫ್ ಆಫ್ ಝೆಡ್ ಇಸ್ ಇಕ್ವಲ್ ಟು 1 + z ಡಿವೈಡೆಡ್ ಬೈ 1 - z, ದೆನ್ ಎಫ್ ಮ್ಯಾಪ್ಸ್ ದ ಯೂನಿಟ್ ಡಿಸ್ಕ್ ಡಿ mod z ಲೆಸ್ ದೆನ್ 1 ಇಂದು, ಹೌದಾ? ಸೊ ಇದ್ರ ಬಗ್ಗೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ ಅನ್ಕೋತೀನಿ. ಏನು ಕಾನ್ಸೆಪ್ಟ್ ಹೇಳಿ, ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಏನು ಕಾನ್ಸೆಪ್ಟ್ ಇದಕ್ಕೆ. ಲೆಟ್ ಮಿ ಟೇಕ್ ದ ನ್ಯೂ ಶೀಟ್. ಸಿ, ಈ ಪ್ಲೇನ್ ಇದೆಯಲ್ಲ, ಇದು ಯು, ಇದು ವಿ, ಹೌದು ತಾನೆ? ಸೊ ಈ ಕಡೆ ಬಂದರೆ ನೀವು ಎಕ್ಸ್ ವೈ ಪ್ಲೇನಲ್ಲಿ ಫಸ್ಟ್ ಆಫ್ ಆಲ್ ಹೇಳಿದ್ರೆ ಏನಾಗುತ್ತೆ ಹೇಳಿ, ಈ ಕಡೆ ರೈಟ್ ಸೈಡ್ ಅಂದರೆ ಇದ್ರದ್ದು ಈಕ್ವೇಷನ್ ಏನು ಹೇಳಿ, ಇದು ವೈ, ಇದು ಎಕ್ಸ್ ಅಂತಲೇ ಅಂದ್ಕೊಳ್ಳಿ ಸದ್ಯಕ್ಕೆ. ಫಸ್ಟು ಎಕ್ಸ್ ವೈ ಪ್ಲೇನಲ್ಲಿ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಮತ್ತು ವೈ ಪ್ಲೇನಲ್ಲಿ ಇದೇನಾಗುತ್ತೆ, ದಿಸ್ ಲೈನ್ ಎಕ್ಸ್ ಆಕ್ಸಿಸ್ ಈಕ್ವೇಷನ್ ಏನು, ವೈ ಇಸ್ ಈಕ್ವಲ್ ಟು 0. ಸೊ ಇದಕ್ಕಿಂತ ಮೇಲಿರೋದು ವೈ ಗ್ರೇಟರ್ ದ್ಯಾನ್ 0, ಇದಕ್ಕಿಂತ ಕೆಳಗಿರೋದು ವೈ ಲೆಸ್ ದೆನ್ 0. ಸಿಮಿಲರ್ಲಿ ಇದ್ರದ್ದು ಈಕ್ವೇಷನ್ ಏನು, ವೈ ಆಕ್ಸಿಸ್ದು ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ರೈಟ್ ಸೈಡಲ್ಲಿರೋದು ಎಕ್ಸ್ ಗ್ರೇಟರ್ ದ್ಯಾನ್ 0, ಲೆಫ್ಟ್ ಸೈಡಲ್ಲಿರೋದು ಎಕ್ಸ್ ಲೆಸ್ ದೆನ್ 0. ಇಷ್ಟನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ವೈ ಗ್ರೇಟರ್ ದ್ಯಾನ್ 0 ಅಂತಂದರೆ ಏನಾಗುತ್ತೆ, ಹಾಫ್ ಪ್ಲೇನ್, ಅಪ್ಪರ್ ಹಾಫ್ ಪ್ಲೇನ್ ತಾನೆ, ಅಪ್ಪರ್ ಹಾಫ್ ಪ್ಲೇನ್. ನೆಕ್ಸ್ಟು ಇದೇನಾಗುತ್ತೆ, ಕೆಳಗಡೆ ಇರುತ್ತಾನೆ, ಸೊ ಲೋಯರ್ ಹಾಫ್ ಪ್ಲೇನ್, ರೈಟ್? ನೆಕ್ಸ್ಟ್ ವಾಟ್ ಅಬೌಟ್ ದಿಸ್ ಒನ್, ದಿಸ್ ಇಸ್ ಲೆಫ್ಟ್ ಹಾಫ್ ಪ್ಲೇನ್ ಫಾರ್ ಎಕ್ಸ್. ನೆಕ್ಸ್ಟ್ ಎಕ್ಸ್ ಗ್ರೇಟರ್ ದ್ಯಾನ್ 0ಗೆ ರೈಟ್ ಹಾಫ್ ಪ್ಲೇನ್, ಕರೆಕ್ಟಾ? ಈಗ ಅವ್ರು ಕೇಳ್ತಾ ಇರೋದನ್ನು ಸಾಲ್ವ್ ಮಾಡಿ. ಹೇಗೆ ಮಾಡ್ತೀರಿ, ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು 1 + z ಡಿವೈಡೆಡ್ ಬೈ 1 - z. ಬಿಕಾಸ್ mod z ಲೆಸ್ ದೆನ್ 1 ಕೊಟ್ಟಿದ್ದಾರೆ, ನಾವು z ಈಸ್ ಈಕ್ವಲ್ ಟು 0 ತೊಗೋಬೋದಲ್ಲ. z ಈಸ್ ಈಕ್ವಲ್ ಟು 0 ತೊಗೊಳ್ಬೇಕಿದ್ರೆ ಮಾಡ್ತೀರಾ ಅಂದರೆ ಮಾಡಿ, ಇಲ್ಲ ಅಂದರೆ ಝಡ್ಡಿಗೆ ಕಂಪ್ಲೀಟ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಂದರೂ ಮಾಡ್ಬೋದು. ಸೊ ಎಫ್ ಆಫ್ 0ಗೆ ಏನು ಬಂತು, ನಮಗೆ 1 ಬಂತು, ವಿಚ್ ಇಸ್ ನಥಿಂಗ್ ಬಟ್ ವೇರ್ ಇಸ್ ದಿ ಪಾಯಿಂಟ್, ಇಲ್ಲಿ ತಾನೇ ಇದೆ 1, ವೈ ಆಕ್ಸಿಸ್ ಏನು ಬರಲಿಲ್ಲ, 1, 0 ಬಂತು. ಸೊ 1, 0ಗೆ ಇದು ವೈ ಪಾರ್ಟ್ ಏನಿದೆ, ವೈ ಇಸ್ ಈಕ್ವಲ್ ಟು 0 ಇದೆ. ಬಟ್ ವಾಟ್ ಈಸ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0. ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದರೆ ಏನು, ರೈಟ್ ಹಾಫ್ ಪ್ಲೇನ್. ಸೊ ವಾಟ್ ಈಸ್ ದಿ ಆನ್ಸರ್, ಇಟ್ ಈಸ್ ಆನ್ ಟು ರೈಟ್ ಹಾಫ್ ಪ್ಲೇನ್. ದೇರ್ ಫೋರ್ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಆಲ್ ರೈಟ್, ನೀವು ಇನ್ನೊಂದು ಮೆಥಡ್ ಏನು ಟ್ರೈ ಮಾಡ್ಬೋದು ಹೇಳಿ, ಡಬ್ಲ್ಯೂ ಇಸ್ ಈಕ್ವಲ್ ಟು 1 + z, ಅವ್ರು ಕೊಟ್ಟಿರೋದನ್ನು ಡೈರೆಕ್ಟ್ ಬರ್ಕೊಂಡು ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಡಬ್ಲ್ಯೂ ಇಂಟು 1 - z ಇಸ್ ಈಕ್ವಲ್ ಟು 1 + z, ಇದು ಓ ಆರ್ ಆರ್. ಓಕೆ, ಇದನ್ನು ಮಾಡ್ಬೋದು ಬೇಕಂದರೆ, ಬಟ್ ಇದು ಕಾಂಪ್ಲಿಕೇಟ್ ಆಗುತ್ತೆ ಅಷ್ಟು, ಅಂದರೆ ಕಾಂಪ್ಲಿಕೇಟ್ ಅನ್ನೋದಕ್ಕಿಂತ ಜಾಸ್ತಿ ಆಗುತ್ತೆ ಸ್ಟೆಪ್ಸ್. ದಟ್ಸ್ ವೈ ವಿ ಆರ್ ಇಗ್ನೋರಿಂಗ್ ದಿಸ್ ಒನ್. ಸೊ ಏನಾಗುತ್ತೆ, ಡಬ್ಲ್ಯೂ ಮೈನಸ್ ಡಬ್ಲ್ಯೂ ಝೆಡ್ 1 + z ಆಗುತ್ತೆ, ಹೌದಾ? ಸೊ ಇಲ್ಲಿ ಡಬ್ಲ್ಯೂ ಝೆಡ್ ಟರ್ಮ್ಸ್ ಎಲ್ಲ ಒಂದು ಕಡೆ ಬರುತ್ತೆ, ರೈಟ್? ಈಸ್ ಈಕ್ವಲ್ ಟು ಡಬ್ಲ್ಯೂ +1 ಈ ಕಡೆ ಕಳಿಸ್ದೆ, ಇದನ್ನು ಈ ಕಡೆ ಕಳಿಸೀನಿ. ಸೊ ಝೆಡ್ ಕಾಮನ್ ತೆಗೆದ್ರೆ ಏನು ಬರುತ್ತೆ, ಡಬ್ಲ್ಯೂ -1 ಡಿವೈಡೆಡ್ ಬೈ ಡಬ್ಲ್ಯೂ +1. ಬಿಕಾಸ್ ದೇ ಹ್ಯಾವ್ ಮೆನ್ಷನ್ mod z ಈಸ್ ಲೆಸ್ ದ್ಯಾನ್ 1, ವಾಟ್ ಕ್ಯಾನ್ ಯು ಟೇಕ್, mod w -1 ಈಸ್ ಲೆಸ್ ದ್ಯಾನ್ mod w +1, ಎಸ್ ಆರ್ ನೋ? ಸೊ ಏನಾಗುತ್ತೆ, mod ವ್ಯಾಲ್ಯೂ ಡಬ್ಲ್ಯೂ ಅಂದರೆ ಏನು ಹೇಳಿ, ಯು ಪ್ಲಸ್ ಐ ವಿ, ಹೌದಾನೆ, ಕಾಂಪ್ಲೆಕ್ಸ್ ನಂಬರ್. ನೆಕ್ಸ್ಟ್ ಯು ಪ್ಲಸ್ ಐ ವಿ +1, ಇದನ್ನೇ ಬರ್ತಿರೋದು ತೊಗೊಂಡೋಗಿ. ಆಲ್ ರೈಟ್, ಸೊ ಇದನ್ನು ಹೇಗೆ ಮಾಡ್ಬೋದು ಈಗ, ರಿಯಲ್ ನಂಬರ್ mod ವ್ಯಾಲ್ಯೂ ಅಂದರೆ ಮಾಡ್ಯುಲಸ್ ರೂಟ್ ಆಫ್ ರಿಯಲ್ ಪಾರ್ಟ್ ಸ್ಕ್ವೇರ್, ರೂಟ್ ಆಫ್ ರಿಯಲ್ ಪಾರ್ಟ್ ಇನ್ ದ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್. ರಿಯಲ್ ಪಾರ್ಟ್ ಏನಿದೆ ಯು -1 ಲೆಸ್ ದ್ಯಾನ್ ಅಗೇನ್ ರಿಯಲ್ ಪಾರ್ಟ್ ಯು +1 ಹೋಲ್ ಸ್ಕ್ವೇರ್ ಪ್ಲಸ್ ವಿ ಸ್ಕ್ವೇರ್, ಕರೆಕ್ಟಾ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಯು ಗೆಟ್ ಕ್ಯಾನ್ಸಲ್. ನೆಕ್ಸ್ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಪ್ಲಸ್ ವಿ ಸ್ಕ್ವೇರ್ ಲೆಸ್ ದ್ಯಾನ್ ಯು ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2v ಪ್ಲಸ್ ವಿ ಸ್ಕ್ವೇರ್. ಸೊ ವಿ ಸ್ಕ್ವೇರ್ ತೆಗಿಬೋದು, 1 ತೆಗಿಬೋದು. ವಾಟ್ ರಿಮೈನ್ಸ್ ಈಸ್ ಯು ಸ್ಕ್ವೇರು ರಿಮೂವ್ ಮಾಡ್ಬೋದು. ಅಲ್ಲಿಗೆ ಏನು ಉಳಿತ್ರಿ, -2u, ಈ ಕಡೆ ಏನಿದೆ
ಪ್ಲಸ್ 2u, ರೈಟ್. ಸೊ ಅದನ್ನು ಆ ಕಡೆ ಕಳಿಸಿದ್ರೆ 0 ಲೆಸ್ ದ್ಯಾನ್ 4u, ನಥಿಂಗ್ ಬಟ್ 4u ಗ್ರೇಟರ್ ದ್ಯಾನ್ 0, u ಈಸ್ ಗ್ರೇಟರ್ ದ್ಯಾನ್ 0. ಅಗೇನ್ ಡಬ್ಲ್ಯೂ ಪ್ಲೇನಲ್ಲಿ ನೋಡಿದಾಗ ಇದು u, ಇದು v, ಇದರದ್ದು ಇಕ್ವೇಷನ್ u ಇಸ್ ಈಕ್ವಲ್ ಟು 0. ಸೊ ಅಗೇನ್ ಹಿಯರ್ ರೈಟ್ ಪ್ಲೇನ್ ಅಂದರೆ u ಗ್ರೇಟರ್ ದ್ಯಾನ್ 0 ಅದು ಬರುತ್ತೆ. ಡನ್. ಸೊ ಅಗೇನ್ ಇಟ್ ಈಸ್ ಆಪ್ಷನ್ ಎ ಓನ್ಲಿ. ಆಲ್ ರೈಟ್. ಸೊ ಕಮಿಂಗ್ ಟು ಕ್ವಶನ್ ನಂಬರ್ 25. Yes. Question number 25, what is given? Let k of x comma y be a real function different from between for 0 comma 1. X lies between 0 comma y comma la. Okay, given function defined by. Okay, integral equation ಕೇಳಿದಾರಾ? ಸಿ ರೈಟ್, ಇಂಟೆಗ್ರಲ್ ಇಕ್ವೇಷನ್ ಕೇಳಿದ್ದಾರೆ. ಇದ್ರಾಗ ನಿಮಗೆ ನೆನಪಿರ್ಬೇಕಾಗಿರೋದು ಏನು ಗೊತ್ತಾ? ಸಿಂಪಲ್, ಲೆಟ್ ಯು ನೋ ಏನಂತಾರೆ ಅದನ್ನು, ವೋಲ್ಟೇರಾ ಇಕ್ವೇಷನ್ ಗೊತ್ತಲ್ಲ. ವೋಲ್ಟೇರಾ ಇಂಟೆಗ್ರಲ್ ಇಕ್ವೇಷನ್ ಅಂದರೆ ಆಗಿರುತ್ತೆ ಫೈ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಫ್ರಮ್ 0 ಟು ವೇರಿಯಬಲ್ ಎಕ್ಸು, ಕರೆಕ್ಟಾ? ಇದು ನೆನ್ಪಿಟ್ಕೊಳ್ಳಿ, ವೇರಿಯಬಲ್ ಬಂತು ಅಂದರೆ ವೋಲ್ಟೇರಾ ಇರುತ್ತೆ. ಓಕೆ, ಆ್ಯಂಡ್ ಈ ಥರ ಕಾನ್ಸ್ಟೆಂಟ್ಸ್ ಬಂತು ಅಂದರೆ ಫ್ರೆಡ್ ಹೋಮ್ ಇಂಟೆಗ್ರಲ್ ಇಕ್ವೇಷನ್. ಫ್ರೆಡ್ ಹೋಮ್ ಇಂಟೆಗ್ರಲ್ ಇಕ್ವೇಷನ್ ಹೆಂಗಿರುತ್ತೆ? ಫೈ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಎ ಟು ಬಿ ಕಾನ್ಸ್ಟೆಂಟು, ಓಕೆ, ಕೆ ಆಫ್ ಎಕ್ಸ್ ಕಾಮ ಟಿ ಇಂಟು ಫೈ ಆಫ್ ಟಿ ಡಿ ಟಿ. ಆ ಡೆಫಿನೇಷನ್ನೇ ಅವ್ರು ಕೇಳಿರೋದು. ಇದೆಲ್ಲಿದೆ ಅಂತ ಹುಡುಕ್ರಿ. ಓಕೆ, ಇಲ್ಲಿ ನೋಡಿ ಆಪ್ಷನ್ ಸಿ ಅಲ್ಲಿ ಇದನ್ನು ಲೆಫ್ಟ್ ಸೈಡಿಗೆ ಅಂದರೆ ಇದನ್ನು ಲೆಫ್ಟ್ ಸೈಡಿಗೆ ಕಳಿಸಿದ್ದಾರೆ, ಇದು ಅಲ್ಲೇ ಉಳಿಸ್ಕೊಂಡಿದ್ದಾರೆ. ಸೊ ಸಿಮಿಲರ್ ಬರುತ್ತಾ? ದೇರ್ ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆ್ಯಂಡ್ ಕ್ವೆಶನ್ ನಂಬರ್ 26 ಏನಿದೆ, ದ ಆರ್ಡರ್ ಆಫ್ ಕನ್ವರ್ಜೆನ್ಸ್, ಇದು ಡೈರೆಕ್ಟ್ ಆನ್ಸರು. ಆರ್ಡರ್ ಆಫ್ ಕನ್ವರ್ಜೆನ್ಸ್ ಇದು ನೀವು ಅಂದರೆ ರಿಸಲ್ಟು ನೆನ್ಪಿಟ್ಕೊಳ್ಳೇಬೇಕು. ಆರ್ಡರ್ ಆಫ್ ಕನ್ವರ್ಜೆನ್ಸ್ ಫಾರ್ ಬೈಸೆಕ್ಷನ್ ಏನಾಗುತ್ತೆ? 1 ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅಸಿಂಪ್ಟೋಟಿಕ್ ಎರರ್ ಏನಾಗುತ್ತೆ? ಅದಕ್ಕೆ 1/2 ಆಗುತ್ತೆ. ಅಸಿಂಪ್ಟೋಟಿಕ್ ಎರರ್ ಅಂದರೆ ಏನಿಲ್ಲ, ನಿಮಗೆ ಗೊತ್ತಿರ್ಬೇಕು ಅನ್ಕೋತೀನಿ. ಏನು ಹೇಳಿ? ರೇಟ್ ಅಟ್ ವಿಚ್ ದ ಎರರ್ ಕೀಪ್ಸ್ ಆನ್ ಡಿಕ್ರೀಸಿಂಗ್. ಇಟರೇಷನ್ಸ್ ನಾವು ಜಾಸ್ತಿ ಮಾಡ್ದಂಗೆ ರೇಟ್ ಆಫ್ ದಿ ಎರರ್ ಡಿಕ್ರೀಸ್ ಆಗುತ್ತೆ. ಅಕ್ಯುರೇಸಿ ಹತ್ರ ಹೋಗ್ತಿರ್ತೀವಿ, ಹೌದು ತಾನೆ? ಸೊ ದಟ್ ಈಸ್ 1/2. Okay, as the method approaches the solution, that will be the answer. 1/2 is the answer. Okay, so coming to question number 27. So consider a partial differential equation. ಇಷ್ಟೊಂದು ಕೊಟ್ಟು ಕೊನೆಗೆ ಕೇಳ್ತಿರೋದೇನು? ಪ್ಯಾರಾಬೋಲಿಕ್ಕು, ಹೈಪರ್ಬೋಲಿಕ್ಕು, ಎಲಿಪ್ಟಿಕ್ಕು, ಹೈಪರ್ಬೋಲಿಕ್ ಅಗೇನ್. ಸೊ ನಿಮಗೆ ನೆನಪಿದೆ, ನಾನು ಹೇಳ್ಕೊಟ್ಟಿದ್ದೆ ಇದನ್ನು. ಏನು ಹೇಳಿ? ಪ್ಯಾರಾಬೋಲಿಕ್ ಯಾವಾಗ ಆಗುತ್ತೆ? ದಿಸ್ ಈಸ್ ನಥಿಂಗ್ ಬಟ್ ಡೆಟ್ ತಾನೆ. ಸೊ ಪ್ಯಾರಾಬೋಲಿಕ್ ಆಗಬೇಕು ಅಂದರೆ ನೆನಪಿರಲಿ, ಈಕ್ವಲ್ಸ್ ಟು 0 ಇರಬೇಕು. ಇದೆಯಾ? ಇಲ್ಲ. ಎಲಿಪ್ಟಿಕ್ ಆಗಬೇಕು ಅಂತಂದರೆ ಲೆಸ್ ದ್ಯಾನ್ 0 ಇರಬೇಕು. ಹೈಪರ್ಬೋಲಿಕ್ ಆಗಬೇಕಂದ್ರೆ ಗ್ರೇಟರ್ ದ್ಯಾನ್ 0. ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ನೋಡಿ? ಹೈಪರ್ಬೋಲಿಕ್ ಲೆಸ್ ದ್ಯಾನ್ 0, ಎಲಿಪ್ಟಿಕ್ ಅಂದರೆ ಲೆಸ್ ದ್ಯಾನ್ 0. ಓಕೆ, ಹೈಪರ್ಬೋಲಿಕ್ ಸಿ ಆಪ್ಷನ್ ಡಿ ಸ್ಯಾಟಿಸ್ಫೈ ಆಗ್ತಾ ಇದೆ. ಡನ್, ಡೈರೆಕ್ಟ್ ಆನ್ಸರ್ ಅದು. ಓಕೆ, ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 28. ಲೆಟ್ ಎಮ್ ಆ್ಯಂಡ್ ಎನ್ ಬಿ ಹೋಮೋಜಿನಸ್ ಫಂಕ್ಷನ್ಸ್ ಆಫ್ ದ ಸೇಮ್ ಡಿಗ್ರಿ ಕೊಟ್ಟಿದ್ದಾರೆ. Okay, such that m dx plus n dy is equal to 0, then the solution of one is of the form ಕಂಡುಹಿಡಿಯಬೇಕು. Okay, done. Right. Question number 28. ಏನು ಕೊಟ್ಟಿದ್ದಾರೆ ನೋಡಿ? m dx plus n dy is equal to 0. m and n are in terms of x and y. At the same time, they are homogeneous of same degree. ಎರಡರದ್ದು ಡಿಗ್ರಿ ಏನಿದೆ? n ಇದೆ, ಹೌದಾನೆ? So how can you do this? dy by dx is equal to ಏನು ಬರುತ್ತೆ? ಮೈನಸ್ m by n ಬರುತ್ತಾ? ಸೊ ಇನ್ ಟರ್ಮ್ಸ್ ಆಫ್ y by x ಫಾರ್ಮಲ್ಲಿ ಕನ್ಸಿಡರ್ ಮಾಡ್ಕೋಬೋದಾ? ರೈಟ್. ಸೊ ನೀವು ಕಲ್ತಿದ್ದೀರೋದೇನು ಪಿ ಯು ಕಾನ್ಸೆಪ್ಟಲ್ಲಿ? y ಈ ಥರ ಇದ್ದರೆ ಹೆಂಗೆ ಸಾಲ್ವ್ ಮಾಡ್ತೀರಾ? y is equal to vx ಅಂತ ಕನ್ಸಿಡರ್ ಮಾಡ್ತೀರಾ. ಸೊ ಇದರಿಂದ y by x is equal to ಏನಾಗುತ್ತೆ? v, ಕರೆಕ್ಟಾ? ರೈಟ್. ಸೊ ಹೌ ವಿಲ್ ಯು ಸಾಲ್ವ್ ದಿಸ್ ಒನ್? dy by dx is equal to ಇದೆ x into dv by dx plus v, correct? Which implies what? x dv by dx plus v is equal to f of v ಬರುತ್ತೆ. Yes or no? Then how will you solve this one? x dv by dx is equal to f of v minus v, correct? Separation, variable separation method ಮಾಡಿದ್ರೆ ಏನಾಗುತ್ತೆ? dv divided by f of v minus v is equal to 1 by x dx. For our convenience, ಫಾರ್ ದ ಫರ್ದರ್ ಸ್ಟೆಪ್ಸ್ ನಾವೇನು ಮಾಡ್ತೀವಿ? ಡಿ ವಿ ಬೈ ಡಿ ಎಕ್ಸ್ ಅಲ್ಲ, ಡಿ ವಿ ಬೈ ಇದನ್ನು ವಿ ಮೈನಸ್ ಎಫ್ ಆಫ್ ವಿ ಮಾಡ್ಕೊತೀವಿ. ಅಲ್ಲಿಗೆ ಮೈನಸ್ ಸೈನ್ ಆ ಕಡೆ ಹೋಗುತ್ತೆ. ಆಲ್ ರೈಟ್. ಇಂಟೆಗ್ರಲ್ ಸಿಂಬಲ್ ಇದು ನೋಡಿ, ನೀವು ಇಂಟಗ್ರೇಷನ್ ಮಾಡಿದ್ರೆ ನಿಮಗೆ ಏನೋ ಒಂದು ಫಂಕ್ಷನ್ ಬರುತ್ತೆ. ಇನ್ ಟರ್ಮ್ಸ್ ಆಫ್ ವಿ ತಾನೇ ಬರೋದು, ಅದನ್ನು ಹಾಗೆ ಬರ್ಕೊಳ್ಳಿ.
ಮೈನಸ್ ಹೊರಗಿರಲಿ 1/xಗೆ log x plus some constant. Okay, when you shift this side, what do you get? F of v plus log x is equal to some constant c. v ಅಂದರೆ ಆಲ್ರೆಡಿ ನಾವು ಇಲ್ಲಿ ಬರ್ತಿದ್ವಿ ಏನು ಹೇಳಿ, y by x. ಸೊ ಸಬ್ಸ್ಟಿಟ್ಯೂಟ್ f of y by x plus log x is equal to c. ಕರೆಕ್ಟಾ? ಸೊ ಈ ಆಪ್ಷನ್ ಎಲ್ಲಿ ಸ್ಯಾಟಿಸ್ಫೈ ಆಗುತ್ತೆ ನೋಡಿ, f of y by x plus y ಇಂಟು ಇದೆ ಬೇಡ, ಆಪ್ಷನ್ ಎ is the right answer for this. Okay, so coming to question number 29. 29 ಏನು ಕೊಟ್ಟಿದ್ದಾರೆ, ಫಂಕ್ಷನ್ ಕೊಟ್ಟಿದ್ದಾರೆ, dy by dx ನೋಡಬೇಕು, ಹೌದಾ? ಸೊ ಏನು ಕೊಟ್ಟಿದ್ದಾರೆ, e power minus x cos y plus sin y is equal to e. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿರಿ ವಿತ್ ರೆಸ್ಪೆಕ್ಟ್ ಟು dy by dx. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು x ಈಸ್ ಈಕ್ವಲ್ ಟು, ಫಾರ್ ದಿಸ್ ಒನ್ ಏನಾಗುತ್ತೆ ಹೇಳಿ, e ಪವರ್ ಮೈನಸ್ ಎಕ್ಸ್ ಕಾಸ್ ವೈ ಮೈನಸ್ ಎಕ್ಸ್ ಕಾಸ್ ವೈ. ಇದು ಡಿಫ್ರೆನ್ಷಿಯೇಷನ್, ಮೈನಸ್ ಹೊರಗೆ ಬರ್ತು ಬಿಟ್ಟಿರತ್ಲಾಗೆ, ಮೈನಸ್ ಹೊರಗೆ ಬರೆಯೋಣ. ಸೊ ಎಕ್ಸ್ ಕಾಸ್ ವೈ, ಎಕ್ಸ್ ಆ್ಯಸ್ ಇಟ್ ಈಸ್, ಕಾಸ್ ವೈ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಕಾಸ್ ವೈ ಹಂಗೆ ಇರಲಿ, ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 1 ಆಗುತ್ತೆ, ರೈಟ್? ಪ್ಲಸ್ ಸೈನ್ ವೈ ಡಿಫ್ರೆನ್ಷಿಯೇಷನ್ ಕಾಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಅಂದರೆ ಒಂದು ಕಾನ್ಸ್ಟೆಂಟು, ಸೊ 0 ಆಗುತ್ತೆ, ಹೌದಾ? ಸೊ ಅಲ್ಲಿಗೆ ಏನಾಯಿತು, ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ, ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್, ದಟ್ ಈಸ್ ಎಕ್ಸ್ ಇ ಪವರ್ ಎಕ್ಸ್ ಕಾಸ್ ವೈ ಇಂಟು ಸೈನ್ ವೈ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಇ ಪವರ್, ಪ್ಲಸ್ ಅಲ್ಲ ಮೈನಸ್, ಇಲ್ಲಿ ಮೈನಸ್ ಇದೆ ಅಲ್ಲ, ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಕಾಸ್ ವೈ ಇಂಟು ಕಾಸ್ ವೈ ಪ್ಲಸ್ ಕಾಸ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 0, ಹೌದಾ? ಸೊ ಅವ್ರು ಕೇಳಿರೋದು ಎಷ್ಟು, ಅಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂದಮೇಲೆ ವೈ ಏನು ಕೊಟ್ಟಿಲ್ಲ, ವೈ ಈಸ್ ಈಕ್ವಲ್ ಟು 0 ತೊಗೊಳ್ರಿ. ಓಕೆ, ಸೊ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಆ್ಯಂಡ್ ವೈ ಈಸ್ ಈಕ್ವಲ್ ಟು 0 ಇನ್ ದ ಅಬವ್ ಇಕ್ವೇಷನ್. ಎಕ್ಸ್ ಈಸ್ ಈಕ್ವಲ್ ಟು 1, ವೈ ಈಸ್ ಈಕ್ವಲ್ ಟು 0, ಸೈನ್ 0 0, ಸೊ ಹೋಲ್ ಟರ್ಮ್ ಬಿಕಮ್ಸ್ 0. ನೆಕ್ಸ್ಟ್ 0 ಮೈನಸ್ e ಪವರ್ ಮೈನಸ್ ಎಕ್ಸ್ ಕಾಸ್ ವೈ, ಕಾಸ್ ವೈ ಈಸ್ ಈಕ್ವಲ್ ಟು 0, ಕಾಸ್ 0 1, ಕಾಸ್ 0 1, ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು 1 ಹಾಕಬೇಕು, ಮೈನಸ್ 1 ಪ್ಲಸ್ ಕಾಸ್ 0 1 ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 0, ರೈಟ್? ದೆನ್ ವಾಟ್ ಯು ಗೆಟ್, ಡಿ ವೈ ಬೈ ಡಿ ಎಕ್ಸ್ ಇಂಟು 1 ಅಂದರೆ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್, ಈ ಕಡೆ ಹೋದರೆ e ಪವರ್ ಮೈನಸ್ 1. ಇದೆಯಾ ಆಪ್ಷನು? ಎಸ್, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಓಕೆ, ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 30. ಐ ಥಿಂಕ್ ಲಾಸ್ಟ್ ಕ್ವಶನಾ? ಎಸ್, ಅದಾದಮೇಲೆ ಎಲ್ಲ ನಿಮ್ಮದು ಸ್ಟ್ಯಾಟ್ಸ್ ಇದೆ, ಸೊ ವಿ ಕಾನ್ ಡೂ ದ್ಯಾಟ್. ಓಕೆ, ಏನು ಕೊಟ್ಟಿದ್ದಾರೆ, ಲೆಟ್ ಇ ಬಿ ಎ ನಾನ್ ಕಾಂಪ್ಯಾಕ್ಟ್ ಬೌಂಡೆಡ್ ಸಬ್ಸೆಟ್ ಆಫ್ ಆರ್, ಎಕ್ಸ್ ನಾಟ್ ಬಿ ಎ ಲಿಮಿಟ್ ಪಾಯಿಂಟ್, ಎಕ್ಸ್ ನಾಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಇ ಇರಬೇಕು. ದೆನ್ ಜಿ ಈಸ್ ಎ ಫಂಕ್ಷನ್ ಡಿಫೈನ್ಡ್ ಬೈ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/1 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್. ಅಂದರೆ ಇ ಅಂದರೆ ಏನು ಕೊಟ್ಟಿದ್ದಾರೆ, ನಾನ್ ಕಾಂಪ್ಯಾಕ್ಟ್ ಬಟ್ ಬೌಂಡೆಡ್. ಸೊ ಕಾಂಪ್ಯಾಕ್ಟ್ ಅಂದರೆ ಏನು ಹೇಳಿ, ಕಾಂಪ್ಯಾಕ್ಟ್ ಅಂದರೆ ಬೌಂಡೆಡ್ ಪ್ಲಸ್ ಕ್ಲೋಸ್ಡಾ? ಅದರಲ್ಲಿ ಅವ್ರೇನು ಹೇಳಿದ್ದಾರೆ, ಇದು ಕಾಂಪ್ಯಾಕ್ಟ್ ಇಲ್ಲ ಅಂತ ಹೇಳಿದ್ದಾರೆ. ಕಾಂಪ್ಯಾಕ್ಟ್ ಇಲ್ಲ ಅಂದರೆ 2 ಕೇಸಸ್ ಪಾಸಿಬಲ್, ಇಲ್ಲ ಬೌಂಡೆಡ್ ಇರಬಾರ್ದು, ಇಲ್ಲ ಕ್ಲೋಸ್ಡ್ ಇರಬಾರ್ದು. ಅವ್ರು ಕೊಟ್ಬಿಟ್ಟಿದ್ದಾರೆ ಬೌಂಡೆಡ್ ಇದೆ ಅಂತ, ಸೊ ಬೌಂಡೆಡ್ ಇದೆ ಅಂದಮೇಲೆ ಕ್ಲೋಸ್ಡ್ ಅಂತೂ ಇಲ್ಲ ಅಂತ ಗೊತ್ತಾಯಿತು, ಕರೆಕ್ಟಾ? ಸೊ ವಿ ಕ್ಯಾನ್ ಟೇಕ್ ಸಮ್ ಎಕ್ಸಾಂಪಲ್. ಇ ಈಸ್ ಈಕ್ವಲ್ ಟು ಯಾವ್ದು ತೊಗೋಬೋದು ರೀ, 1/n ಪಾಪ್ಯುಲರ್ ಎಕ್ಸಾಂಪಲ್, ರೈಟ್? ಇದೇನಾಗುತ್ತೆ ಹೇಳಿ, ದಿಸ್ ಈಸ್ ಬೌಂಡೆಡ್ ಬಟ್ ದಿಸ್ ಈಸ್ ನಾಟ್ ಕ್ಲೋಸ್ಡ್, ಸೊ ದೇರ್ ಫಾರ್ ನಾಟ್ ಕಾಂಪ್ಯಾಕ್ಟ್, ಕರೆಕ್ಟಾ? ಆ್ಯಂಡ್ ಒನ್ ಲಿಮಿಟ್ ಪಾಯಿಂಟ್ ಡಸ್ ನಾಟ್ ಬಿಲಾಂಗ್ಸ್ ಟು ದಟ್ ಸೆಟ್ ಅಂತ ಬರಬೇಕು. ಇದಕ್ಕೆ ಲಿಮಿಟ್ ಪಾಯಿಂಟ್ 0 ತಾನೇ, 0 ಡಸ್ ನಾಟ್ ಬಿಲಾಂಗ್ಸ್ ಟು ಇ, ರೈಟ್? ಬೌಂಡೆಡ್ ಬೈ ಇನ್ಫಿಮಮ್ ಏನು ಬರುತ್ತೆ ಇದಕ್ಕೆ, ಇನ್ಫಿಮಮ್ ವೆನ್ ಯು ಪುಟ್ 1 ಇಟ್ ಈಸ್ 1, ಇನ್ಫಿಮಮ್ ಬೈ ಇನ್ಫಿನಿಟಿ 0, ಸುಪ್ರೀಮಮ್ ಏನು ಬರುತ್ತೆ 1, ಕರೆಕ್ಟಾ? ರೈಟ್? ಸೊ ಈಗ ಇದ್ರ ಬೇಸ್ ಮೇಲೆ ನಾವೇನು ಹೇಳ್ಬೋದು ಹೇಳಿ, ಎಕ್ಸ್ ನಾಟ್ ಈಸ್ ಈಕ್ವಲ್ ಟು ಏನು ಪಾಯಿಂಟ್ ನಮಗೆ ಬಂದಿರೋದು ಈಗ, ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 0. ಸೊ ಜಿ ಆಫ್ ಎಕ್ಸ್ ಏನಾಗುತ್ತೆ, ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಮೈನಸ್ 0 ಹೋಲ್ ಸ್ಕ್ವೇರ್ ಅಂದರೆ ಬರೀ ಎಕ್ಸ್ ಅಷ್ಟೇ ಉಳಿಯುತ್ತೆ, ಎಕ್ಸ್ ಸ್ಕ್ವೇರ್. ಸೊ ಇದನ್ನು ನಾವು ಡಿನಾಮಿನೇಟರ್ ಸಾಲ್ವ್ ಮಾಡಿದ್ರೆ ಏನಕ್ಕೆ ಬರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಐ ಬಂದುಬಿಡುತ್ತೆ, ಕರೆಕ್ಟಾ? 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0 ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು -1, ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಐ ಆಗುತ್ತೆ. ಸೊ ಇದಕ್ಕೆ ಪ್ರಾಬ್ಲಮ್ ಇರೋದಲ್ಲಿ ಈ ಕಾಂಪ್ಲೆಕ್ಸ್ ಪಾಯಿಂಟ್ಸ್ ಮೇಲೆ. ದೇರ್ಫೋರ್ ರಿಯಲಲ್ಲಂತೂ ಏನೂ ಪ್ರಾಬ್ಲಮ್ ಇಲ್ಲ ಈ ಫಂಕ್ಷನಿಗೆ, ಕರೆಕ್ಟಾ? ಸೊ ದೇರ್ಫೋರ್ ಇದೇನಾಗುತ್ತೆ, ಕಂಟಿನ್ಯೂಸ್ ಆಗುತ್ತಾ?
ಕಂಟಿನ್ಯೂಸ್ ಆಗುತ್ತೆ. ನೆಕ್ಸ್ಟು ಬೌಂಡೆಡ್ ಇದೆಯಾ, ಆಲ್ರೆಡಿ ಹೇಳಿದ್ವಿ ಬೌಂಡೆಡ್ ಅಂತ. ಓಕೆ, ಆ್ಯಂಡ್ ಕಮಿಂಗ್ ಟು ಸಿ ಆ್ಯಂಡ್ ಡಿ ಪಾಯಿಂಟಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಅಲ್ಲ ಸಿ ಪಾಯಿಂಟ್ ಅಬ್ಸರ್ವ್ ಮಾಡಿ. ಜಿ ಅಟೆನ್ಸ್ ಇಸ್ ಮ್ಯಾಕ್ಸಿಮಮ್ ಆನ್ ಇ ಅಂತ ಹೇಳಿದ್ದಾರೆ. ಓಕೆ, ಸೊ ಜಿ ಆಫ್ ಎಕ್ಸ್ ಇದೆಯಲ್ಲ, ಜಿ ಡ್ಯಾಶ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ, 1/1 + x² ಅಂದರೆ -1/1 + x² ಇಂಟು x²ಗೆ 2x, ರೈಟ್. ಸೊ ದಿಸ್ ಈಸ್ ಈಕ್ವಲ್ ಟು 0 ಮಾಡಿದ್ರೆ x = 0 ಬರುತ್ತಾ, ದಟ್ ಈಸ್ ದ ಕ್ರಿಟಿಕಲ್ ಪಾಯಿಂಟ್ ಆಗುತ್ತೆ. ಸೊ ಬಟ್ ಈ ಕ್ರಿಟಿಕಲ್ ಪಾಯಿಂಟ್ ಅನ್ನೋದು ನ್ಯಾಚುರಲ್ ನಂಬರ್ಸಿಗೆ ಬಿಲಾಂಗ್ ಆಗಲ್ಲ, ಕರೆಕ್ಟಾ? 0 ಡಸ್ ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಸೊ ಈ ಸೆಟ್ ಮೇಲೆ ನಾವು ಮ್ಯಾಕ್ಸಿಮಮ್ ಮಿನಿಮಮ್ ಬಗ್ಗೆ ಮಾತಾಡೋಕ್ಕೆ ಆಗೋದಿಲ್ಲ ಫಸ್ಟ್ ಆಫ್ ಆಲ್, ಕರೆಕ್ಟಾ? ಸೊ ದೇರ್ ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಅನ್ನೋದು ತಪ್ಪಾಗುತ್ತೆ. ಮ್ಯಾಕ್ಸಿಮಮ್ ಮಿನಿಮಮ್ ಮಾತಾಡೋಕ್ಕೆ ಫಸ್ಟ್ ಆಫ್ ಆಲ್ ಅದು ಈ ಕ್ರಿಟಿಕಲ್ ಪಾಯಿಂಟ್ ಬಗ್ಗೆ ಮಾತಾಡಬೇಕಾಗುತ್ತೆ. ಅದು ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ಟೇ ಕೊಟ್ಬಿಟ್ಟಿದ್ದಾರೆ, ರೈಟ್. ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ದಿಸ್ ಸೆಟ್, ದೇರ್ ಫೋರ್ ವಿ ಕೆನಾಟ್ 0 ಡಸ್ ನಾಟ್ ಬಿಲಾಂಗ್ಸ್ ಟು ಇ ಆ್ಯಂಡ್ ವಿ ಕೆನಾಟ್ ಟಾಕ್ ಅಬೌಟ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಆಫ್ ಸಚ್ ಸೆಟ್ಸ್. ಓಕೆ, therefore C is false. Done. So I hope ಅರ್ಥ ಆಗಿದೆ ಅನ್ಕೋತೀನಿ, ರೈಟ್. ಇದು ಪೇಪರ್ 2 ಮುಗೀತು ನಿಮ್ಮದು, ಯಾವುದು 2015 ಇದೇ ರೀತಿ ಬೇರೆ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀವಿ, ಅವೆಲ್ಲವೂ ನಿಮಗೆ ಪ್ಲೇಲಿಸ್ಟಲ್ಲಿ ಸಿಗುತ್ತೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಆಯಿತಾ. ಆ್ಯಂಡ್ ಐ ಹೋಪ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಇಫ್ ಯು ರಿಯಲಿ ಫೈಂಡ್ ಇಟ್ ಹೆಲ್ಪ್ಫುಲ್, ಪ್ಲೀಸ್ ಹೆಲ್ಪ್ ಅದರ್ಸ್ by sharing the video and by liking the video as well. You can show the support, right. And comment your opinions, right, because ನೀವು ಕಾಮೆಂಟ್ ಎಷ್ಟು ಮಾಡ್ತೀರಾ, ನೀವು ಲೈಕಲ್ಲಿ ಎಷ್ಟು ಮಾಡ್ತೀರೋ ಅಷ್ಟು ಬೇಸಿಸ್ ಮೇಲೆ ಯಾರು ಮ್ಯಾಕ್ಸ್ ಕಂಟೆಂಟ್ ಓದುತ್ತಿರ್ತಾರಲ್ಲ ಫೋನಲ್ಲಿ ಅವರಿಗೆ ರೆಕಮೆಂಡ್ ಆಗುತ್ತೆ ವಿಡಿಯೋ. ಸೊ ಹಾಗಾಗಿ ಆ ಸಣ್ಣ ಹೆಲ್ಪ್ ನೀವು ಮಾಡ್ಬೋದು, ರೈಟ್. ಸೊ ವಾಟ್ ಎವರ್ ಈಸ್ ಯುವರ್ ಒಪಿನಿಯನ್, ಯು ಕ್ಯಾನ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ಬಿಕಾಸ್ ಯುವರ್ ಒಪಿನಿಯನ್ಸ್ ಮೋಟಿವೇಟ್ ಮೀ. ನಿಮ್ಮ ಒಪಿನಿಯನ್ ಏನು ಹೇಳ್ತಿರಲ್ಲ ಅದ್ರ ಬೇಸ್ ಮೇಲೆ ಓಕೆ ಹೆಲ್ಪ್ ಆಗ್ತಾ ಇದೆ, ಸೊ ಹಾಗಾಗಿ ಇನ್ನೂ ಮಾಡಬೇಕು ಅಂತ ಅನಿಸುತ್ತೆ. ಇನ್ ಕೇಸ್ ನೀವು ಏನೂ ಒಪಿನಿಯನ್ ಇಲ್ಲ ಅಂತಂದರೆ ಗೊತ್ತಾಗಲ್ಲ ಅದು. All right, so that's all for today. Thank you so much. God bless you.